ಎಲ್ಲರಿಗೂ ನಮಸ್ಕಾರ. ಜಸ್ವಿ ಚಾನಲ್ಗೆ ನಿಮ್ಗೆಲ್ಲ ಸ್ವಾಗತ. ಈ ದಿನ ನಾವು ಹಸಿ ತೊಗರಿ ಕಾಳನ್ನ ಬಳಸ್ಕೊಂಡು ಸಾಂಬಾರ್ ಹೇಗ್ ಮಾಡೋದು, ರುಬ್ಬ ಹಾಕಿರುವಂತ ಸಾಂಬಾರ್ ಹೇಗ್ ಮಾಡೋದು ಅಂತ ತಿಳ್ಕೊಳ್ಳೋಣ. ಅದಕ್ಕೆ ಮೊದಲನೇದಾಗಿ ನಾನು ಹಸಿ ತೊಗರಿ ಕಾಳನ್ನ ಎಳೆದು ಒಂದ್ ಸ್ವಲ್ಪ ಉಪ್ಪು ಹಾಕಿ 2 ವಿಷಲ್ ಕೂಗ್ಸಿಟ್ಕೊಂಡಿದ್ದೀನಿ. ಕಾಳು ತುಂಬಾ ಬಲ್ತಿತ್ತು ಅನ್ನೋ ಕಾರಣಕ್ಕೆ ನಾನು 2 ವಿಷಲ್ ಕೂಗ್ಸ್ಕೊಂಡಿದ್ದೀನಿ. ಒಂದು ಬದನೆಕಾಯಿ ಕಟ್ ಮಾಡ್ಕೊಂಡಿದ್ದೀನಿ. ಒಗ್ಗರಣೆಗೆ ಈರುಳ್ಳಿ, ಮೆಣಸೆ ಹಣ್ಣು, ಬೆಳ್ಳುಳ್ಳಿ, ಕ್ಯಾರೆಟ್, ಬೀನ್ಸು, ಕರ್ಬೇವಿನ ಸೊಪ್ಪು, ಸಾಸಿವೆ, ಜೀರಿಗೆ, ಎಣ್ಣೆ, ಉಪ್ಪು, ಖಾರದ ಪುಡಿ, ಟೊಮ್ಯಾಟೊ, ಹುರ್ಗಡ್ಲೆ, ತೆಂಗಿನಕಾಯಿ, ರುಬ್ಬೋದಕ್ಕೆ ಅಂತಾನೆ ಸೆಪರೇಟ್ ಆಗಿ ಈರುಳ್ಳಿ, ಹುಣಸೆಹಣ್ಣು ಹಾಕಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ದೊಡ್ಡ ಪಾತ್ರೆನ ಇಟ್ಕೊಂಡಿದ್ದೀನಿ, ಯಾಕಂದ್ರೆ ಕಾಳು ಸಾಂಬಾರ್ ಆಗಿರೋದ್ರಿಂದ ಕಾಳೆಲ್ಲ ಇರುತ್ತೆ, ಜಾಸ್ತಿ ಆಗುತ್ತೆ ಅಂತ. ಪಾತ್ರೆ ಬಿಸಿ ಇಟ್ಟಿದ್ದೀನಿ, ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಬಿಸಿಯಾಗಿದೆ. ಸಾಸಿವೆ ಸೌಂಡ್ ಆದ ತಕ್ಷಣ ಜೀರಿಗೆ, ಈರುಳ್ಳಿ, ಮೆಣಸಿನ್ಕಾಯಿ ಹಾಕೋತೀನಿ. ಜೊತೆಗೆ ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ. 2 ನಿಮಿಷ ಇದು ಫ್ರೈ ಆಗಬೇಕು. ಸ್ವಲ್ಪ ಈರುಳ್ಳಿ ಕಲರ್ ಚೇಂಜ್ ಆಗಿದೆ ನೋಡಿ. ಇವಾಗ ನಾವು ಇದಕ್ಕೆ ತರಕಾರಿ ಹಾಕೋಣ. ಕ್ಯಾರೆಟ್, ಬೀನ್ಸು ಮತ್ತೆ ಕರ್ಬೇವಿನ ಸೊಪ್ಪು 3 ಹಾಕೋತಾ ಇದ್ದೀವಿ. ನೆಕ್ಸ್ಟ್ ಬದನೆಕಾಯಿ ಹಾಕೋತಾ ಇದ್ದೀನಿ. ಟೊಮೆಟೊ ಹಾಕೋತಾ ಇದ್ದೀನಿ. ತೊಗರಿ ಕಾಳು ನೋಡಿ ಹದವಾಗಿ ಬೆಂದಿದೆ. ಸೊ ಇದನ್ನ ಮತ್ತೆ ಬೇಯಿಸೋ ನೆಸೆಸಿಟಿ ಇಲ್ಲ. ಅದಕ್ಕೋಸ್ಕರ ನಾನು ತರಕಾರಿ ಬೇಯಲಿ ಅಂತ ತೊಗರಿ ಕಾಳು ಬೇಯಿಸ್ಕೊಂಡಿರುವಂತ ನೀರೇನಿದೆ ಅದನ್ನ ಮಾತ್ರ ಹಾಕೋತಾ ಇದ್ದೀನಿ. ಕಾಳು ಹಾಕ್ತಾ ಇಲ್ಲ, ಬರೀ ನೀರು ಹಾಕ್ತಾ ಇದ್ದೀನಿ. ಇದು ತರಕಾರಿ ಎಲ್ಲ ಬೇಯಬೇಕು. ಅಲ್ಲಿ ತನಕ ಲಿಡ್ ಕ್ಲೋಸ್ ಮಾಡಿ ಬೇಯೋದಕ್ಕೆ ಬಿಡೋಣ. ತರಕಾರಿ ಎಲ್ಲ ಬೇಯೋ ತನಕ ನಾವು ರುಬ್ಕೊಬಿಡೋಣ. ಸೊ ಫಸ್ಟ್ ನಾನು 3 ಟೇಬಲ್ ಸ್ಪೂನ್ ಹಾಕೋಷ್ಟು ತೆಂಗಿನಕಾಯಿ ತಗೊಂಡಿದ್ದೀನಿ. ಅದಕ್ಕೆ ಹುರ್ಗಡ್ಲೆ ಹಾಕೋತಾ ಇದ್ದೀನಿ. ಚಿಕ್ಕ ಈರುಳ್ಳಿಲಿ ಅರ್ಧ ಈರುಳ್ಳಿ ಆಗೋಷ್ಟು ಈರುಳ್ಳಿ ಹಾಕಿದ್ದೀನಿ. ಹುಣಸೆ ಹಣ್ಣು ಇಷ್ಟನ್ನ ನಾವೀಗ ನೀರ್ ಹಾಕಿ ನುಣ್ಣಗೆ ರುಬ್ಕೋಬೇಕು. 5 ನಿಮಿಷ ಆದ್ಮೇಲೆ ನೋಡ್ತಾ ಇದ್ದೀನಿ. ನೋಡಿ ತರಕಾರಿ ಎಲ್ಲ ನೀಟಾಗಿ ಬೆಂದಿದೆ. ಕಲರ್ ಕೂಡ ಬಿಟ್ಕೊಂಡಿದೆ ನೋಡಿ. ನಾನು ಹಾಕಿದ ನೀರಿನ ಕಲರ್ ಬೇರೆ ಇತ್ತು. ಇವಾಗ ತರಕಾರಿ ಬೆಂದ ಮೇಲೆ ಕಲರ್ ಕೂಡ ಚೇಂಜ್ ಆಗಿದೆ. ನಾನು ಇವಾಗ ಕಾಳು ಏನ್ ಹಸಿ ಕಾಳು ಬೇಯಿಸಿಟ್ಕೊಂಡ್ರೆ ಇಟ್ಕೊಂಡಿದ್ದೆ ಅದನ್ನ ಆಡ್ ಮಾಡ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ನೀರನ್ನು ಕೂಡ ಹಾಕೋತಾ ಇದ್ದೀನಿ. ಇದು ಕೂಡ ನೀಟಾಗಿ ಕುದಿ ಬರ್ಬೇಕು. ಅಲ್ಲಿ ತನಕ ಇದನ್ನ ಮುಚ್ಚಿ ಕುದಿಯಕ್ ಬಿಡೋಣ. ನೋಡಿ ಇವಾಗ ಕಾಳು ಕುದಿ ಬಂದಿದೆ. ಸೊ ಒಂದ್ 2 ನಿಮಿಷ ಕುದ್ದಿದೆ ಇದು. ನಾನು ಇವಾಗ ಇದಕ್ಕೆ ಖಾರದ ಪುಡಿ ಹಾಕೋತಾ ಇದ್ದೀನಿ. ದೊಡ್ಡ ಸ್ಪೂನ್ ಅಲ್ಲಿ 2 ಸ್ಪೂನ್ ಆಗುವಷ್ಟು ಖಾರದ ಪುಡಿ ಹಾಕ್ತಿದ್ದೀನಿ. ಕಾಳು ಸಾಂಬಾರ್ ಆಗಿರೋದ್ರಿಂದ ಕಾಳು ಜಾಸ್ತಿ, ಸೊ ಅದಕ್ಕೋಸ್ಕರ ನಾನು 2 ದೊಡ್ಡ ಸ್ಪೂನ್ ಆಗುವಷ್ಟು ಖಾರದ ಪುಡಿ ತಗೊಂಡಿದ್ದೀನಿ. ಇಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಖಾರದ ಪುಡಿ ತರಕಾರಿಗೆ, ಕಾಳಿಗೆ ಎಲ್ಲ ಇಟ್ಕೋಬೇಕು. ಸೊ ಅದಕ್ಕೋಸ್ಕರ ಒಂದ್ 2-3 ನಿಮಿಷ ಚೆನ್ನಾಗಿ ಇದನ್ನ ಕುದಿಸ್ಬೇಕು. ಕುದಿಬೇಕಾದ್ರೆ ನಾನು ಉಪ್ಪನ್ನ ಕೂಡ ಹಾಕೋತಾ ಇದ್ದೀನಿ. ನಾನಿಲ್ಲಿ 1 ಸ್ಪೂನ್ ಆಗೋಷ್ಟು ಉಪ್ಪು ತಗೊಂಡಿದ್ದೀನಿ. ಅಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ. ಇದೊಂದು 2 ನಿಮಿಷ ಕುದಿಲಿ. ಆಮೇಲೆ ನಾವು ರುಬ್ಕೊಂಡಿರುವಂತ ಮಿಶ್ರಣನ ಹಾಕೋಣ. 2 ನಿಮಿಷ ಆಗಿದೆ. ಓಪನ್ ಮಾಡ್ತಾ ಇದ್ದೀನಿ. ನೋಡಿ ಚೆನ್ನಾಗಿ ಕುದಿ ಬಂದಿದೆ. ನಾವೀಗ ರುಬ್ಕೊಂಡಿರುವಂತ ಮಿಶ್ರಣನ ಹಾಕೋತಾ ಇದ್ದೀನಿ. ಯಾರಿಗೆ ಸಾಂಬಾರ್ ಸ್ವಲ್ಪ ಗಟ್ಟಿ ಬೇಕು ಅಂತ ಅನ್ಸುತ್ತೆ ಅವರು ರುಬ್ಬೇಕಾದ್ರೆ ಇದಕ್ಕೆ ಸ್ವಲ್ಪ 1 ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟನ್ನ ಆಡ್ ಮಾಡ್ಕೊಳ್ಳಿ. ಅವಾಗ ಸಾಂಬಾರ್ ಇನ್ನ ಗಟ್ಟಿಯಾಗಿ ಬರುತ್ತೆ. ಯಾರಿಗೆ ಸ್ವಲ್ಪ ತೆಳುವಾಗಿದ್ರು ಸಾಕು ಅಂತ ಅನ್ಸುತ್ತೆ ಇಷ್ಟು ಸಾಮಗ್ರಿಗಳು ಹಾಕಿ ಮಾಡಿದ್ರು ಸಾಕು. ಸೊ ನೋಡಿ ಇದು ಈಗ್ಲೇನೆ ಗಟ್ಟಿ ಇದೆ. ಕುದೀತಾ ಇನ್ನ ಗಟ್ಟಿ ಆಗುತ್ತೆ ಹುರ್ಗಡ್ಲೆ ಹಾಕಿರೋದ್ರಿಂದ. ಅದಕ್ಕೆ ನಾನೀಗ ಸ್ವಲ್ಪ ನೀರ್ ಆಡ್ ಮಾಡ್ಕೊತಾ ಇದ್ದೀನಿ. ಏನ್ ಮಿಕ್ಸಿ ಜಾರಲ್ಲಿ ನಾವು ರುಬ್ಬಿರೋ ಮಿಶ್ರಣ ಇದೆ ಅದಕ್ಕೇನೆ ಸ್ವಲ್ಪ ನೀರು ಹಾಕೋತಾ ಇದ್ದೀನಿ. ಕನ್ಸಿಸ್ಟೆನ್ಸಿ ನೋಡಿ ತೆಳುವಾಗಿದೆ. 2 ನಿಮಿಷ ಕುದಿದ್ರೆ ಇದೇನೆ ಗಟ್ಟಿ ಆಗುತ್ತೆ. ಸೊ ಈ ಅದ ಸಾಕಾಗಿದೆ. ಒಂದ್ 2-3 ನಿಮಿಷ ಕುದಿದ್ರೆ ಸಾಂಬಾರ್ ರೆಡಿ ಆಗುತ್ತೆ. ಬಿಸಿ ತೊಗರಿ ಕಾಳು ಸಾಂಬಾರು ಬಿಸಿ ರೈಸ್ ಜೊತೆಗೆ ಸರ್ವ್ ಮಾಡೋದಕ್ಕೆ ರೆಡಿ ಇದೆ. ನೋಡಿ ಕನ್ಸಿಸ್ಟೆನ್ಸಿ ತುಂಬಾ ಚೆನ್ನಾಗಿ ಬಂದಿದೆ. ತೆಳು ಅಂತಾನೂ ಇಲ್ಲ, ತುಂಬಾ ಗಟ್ಟಿ ಅಂತಾನೂ ಇಲ್ಲ. ಕಾಳು ಕೂಡ ನೀಟಾಗಿ ಬೆಂದಿದೆ. ನೀವು ಒಂದ್ಸಲ ಮಾಡಿ ನೋಡಿ ಹೇಗ್ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ.